ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಈಗ ನನ್ನ ತಂಗಿ ಊರಲ್ಲಿದ್ದೀನಿ, ನನ್ನ ದೊಡ್ಡ ತಂಗಿ ಊರಲ್ಲಿ. ಬೇಜಾನು ಹಿಂಸೆ ಕೊಡ್ತಿದ್ರು ಬಾಬಾ ಅಂತ ಅಂದ್ಬಿಟ್ಟು ಅದಕ್ಕೆ ನನ್ನ ತಂಗಿ ಊರಿಗೆ ಬಂದಿದ್ದೀನಿ. ಬೆಳಿಗ್ಗೆ ಎದ್ದೊತ್ತಿನ ಫೋನ್ ನೋಡಿದ್ರು, ಎಲ್ಲ ಎದ್ಬಿಟ್ಟು ಆಡೋಕೋದ್ರೆ ಇವ್ರು ಫೋನ್ ನೋಡ್ತಾರೆ. ನೀನು ಒಳ್ಳೆ 8 ಗಂಟೆಗೆ ನೀರು ತಂದಿದ್ದಿ. ಸಿಹಿ ಚಟ್ನಿಯಾ? ನಾಷ್ಟ ಆಯ್ತದ್ರು ಇದು ನೋಡಿ ಫ್ರೆಂಡ್. ನನ್ನ ತಂಗಿ ಹೊಸ ಫ್ರಿಜ್ ತಂದವಳೆ, ಅಯ್ಯರ್ ಕಂಪ್ನಿದು. ಎಷ್ಟು ಕೊಟ್ಲೆ? 15,900 ಅಂತೆ ಫ್ರೆಂಡ್ಸ್. ತಂದು ಈಗ ಒಂದು 15 ದಿನ ಆಗದೆ ಅಷ್ಟೇ ಫ್ರಿಜ್ನ. ಮುಟ್ಟಿ ಅರ್ಧ ಕೊಳೆ ಆಗೋಯ್ತು ಅದು. 15 ದಿನದಲ್ಲಿ ತಂದಿರೋದು, ಒಂದು ತಿಂಗಳಲ್ಲಿ ತಂದದೆ ಅನ್ನಂಗೆ ಕಾಣ್ತದೆ. ಇವತ್ತೊಂದು ಫಂಕ್ಷನ್ ಐತೆ, ಹೋಗೋಕ್ಕೆ ಸಲುವಾಗಿ ಸ್ನಾನ ಗೀನ ಮಾಡ್ಕೊಂಡು ಪೂಜೆ ಮಾಡ್ತಾವಳೆ. ಅವಳಿಗೆ ಹುಷಾರಿಲ್ಲದೆ ಇದ್ದಾಗ ಯಾರೋ ಒಬ್ಬ ಸ್ವಾಮಿಗಳು ಬಂದು ಲಕ್ಷ್ಮಿ ಕೂರಿಸಿದ, ಪೂಜೆ ಮಾಡಿದ್ರೆ ಹುಷಾರಾಯ್ತಾರೆ ಅಂದ್ಬಿಟ್ಟು. ಫ್ರೆಂಡ್ಸ್, ಮನೆಗೆಲ್ಲ ಸುತ್ತಮುತ್ತ ಮಡಿಕೆ ಕುಡಿಕೆ ನೇತಾಕ್ಬಿಟ್ಟು ಹೋಗಿದ್ದ, ದುಡ್ಡಿಸ್ಕೊ ಹೋದ. ಆಸಾಮಿ ಬಿಚ್ಚಕ್ಕೆ ಬರಲಿಲ್ಲ. ಇವರೇ ಎಲ್ಲ ತೆಗ್ದು ಬಿಚ್ಚಿಸ್ಬಿಟ್ಟು ಇವಾಗ ಲಕ್ಷ್ಮಿ ಒಂದು ಇಟ್ಕೊಂಡವ್ರೆ. ನೆನ್ನೆ ಹೊಸ ಸೈಕಲ್ ತರಿಸ್ಕೊಟ್ಟವ್ರೆ ಇವ್ರಿಗೆ. ಇದಕ್ಕಿನ್ನೂ ಪೂಜೆ ಮಾಡಿಲ್ಲ. ಇವಾಗ ಅವ್ರ ಅಮ್ಮ ದೇವ್ರ ಪೂಜೆ ಮಾಡಿಬಿಟ್ಟು ಇವಾಗ ಈ ಸೈಕಲ್ ಪೂಜೆ ಮಾಡ್ತಾಳೆ. ಈ ಸೈಕಲ್ಗೆ 3,500 ಕೊಟ್ಬಿಟ್ಟು ತಂದವ್ರೆ. ಇದು ಮಾಮ್ ಸ್ಟಾರ್ ಕಂಪ್ನಿದು. ಪುನಿಸಣ್ಣ ಕಂಪ್ನಿ ತಂದಿವೆಲ್ಲ ಸೈಕಲು ಸೇಮ್ ಅದೇ ಕಂಪ್ನಿದು. ಪುನಿಸಣ್ಣಂದು ದೊಡ್ಡ ಸೈಕಲ್ ಆಗಿರೋದ್ರಿಂದ ಅದು ಎಷ್ಟು ಸಾವಿರ ಗೊತ್ತಾ? 7,000. ನಿಂಗೊಂದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ 3,500. ಹೌದು ಫ್ರೆಂಡ್ಸ್. ಪೂಜೆ ಮಾಡೋಕ್ಕೆ ಬೀದಿ ನಿಲ್ಸು ಅಂತಂದರೆ ಇವಳು ಸೀದಾ ಮನೆ ಬಾಕ್ಲು ನೋಡ್ತಾ ಇದೆ. ಅದು ಹಂಗೆ ನಿಲ್ಸ್ಬಿಟ್ಟು ಬಂದಾಳೆ. ಹಿಂಗೆ ಅಡ್ಡ ನಿಲ್ಸ್ಬೇಕು ತಾನೆ, ರಂಗೋಲೆ ಕಡಿಕೆ ಆದಂಗೆ ಆ ಕಡೆ ತಿರ್ಗಿಸ್ ನಿಲ್ಲಿಸ್ಬೇಕು. ದೇವ್ರ ಮನೆ ಆಯ್ತದಿ ಪಸಿ. ನನ್ನ ತಂಗಿ ಊರಿಗೆ ಬಂದರೆ ಸೂರ್ಯ ಯಾವ ಕಡೆ ಮೂಡ್ತಾನೆ ಯಾವ ಕಡೆ ಮುಳುಗ್ತಾನೆ ಅನ್ನೋದೇ ಗೊತ್ತಾಗಿಲ್ಲ ಫ್ರೆಂಡ್ಸ್ ನನಗೆ. 8 ಗಂಟೆಗೆ ಎದ್ರೆ ಫ್ರೆಂಡ್ಸ್ ಹೆಂಗೆ ಗೊತ್ತ. ಇವಾಗ ದೀಪ ಎಲ್ಲ ನಚ್ಚಿ ರೆಡಿ ಮಾಡೋಳೆ. ಓ, ಸ್ನಾನನೇ ಮಾಡಿಸ್ಬಿಟ್ಲಲ್ಲ. ಏನೋ ಒಂದು ಸ್ವಲ್ಪ ಕಟ್ಟ ಕಳಿಸ್ತಾರೆ ನೀರಾ. ಇನ್ನೆತ್ತದು ಪಾಪ ಏನು ಸೈಕಲ್ ತರಗಂಟ ಊಟ ನಿದ್ದೆ ನೀರು ಎಲ್ಲನೂ ಬಿಟ್ಬಿಟ್ಟಿನಿ ಅಂತ ಅಂತದೆ. ಸುಳ್ಳು ನಿಜವೋ? ನಿಜ. ಹಂಗೆ ಅಂದ್ಬಿಟ್ಟ ಊಟನೇ ಉಂಡಿಲ್ಲ ಅವಳು. ಹ್ಞೂ, ರಾತ್ರಿ ಯಾಕೆ ಊಟ ಮಾಡಿದ್ಲು ಅನ್ನೋ ನೋಡ್ರಲ್ಲ. ಅಲ್ಲ, ನಿಮ್ಮಮ್ಮ ಪ್ರಸಾದಕ್ಕೆ ಏನು ಮಾಡ್ಕೊ ಬಂದಾಳೆ ನೋಡು. ಬಾಳೆಹಣ್ಣು ಕಿಚ್ಕೊ ಬಂದಾಳೆ. ಕೊಬ್ಬರಿ ಸಕ್ಕರೆನೋ ಸ್ವೀಟ್ನೋ ಮಾಡಕ್ದಾನೆ. ಒಂದು ಮೆಣಸಿನ್ಕಾಯಿ ಬದಲು 1 ಮೆಣಸಿನ್ಕಾಯಿ ಕಟ್ತವ್ರೆ. 1 ಮೆಣಸಿನ್ಕಾಯಿ ಮುರಿದಾಕ್ಬಿಟ್ಟು ಪೋಣಿಸ್ತೀನಿ ಅಂತ. ಸ್ನಾನ ಮಾಡ್ಕೊಂಡು ಕಟ್ಟಿವೆ ನೀನೇ. ಟೈರ್ ಮೇಕ ಸೇ ಕತ್ತುರವ. ನಾವು ಸೈಕಲ್ ತಂದಾಗ ಟೈರ್ ಮೇಕೆ ಕರ್ಪೂರ ಕಸಿದು. ಕೈ ಮುಖಂಗೆ ಕತ್ಕೊಳ್ಳಿದ್ದೀವಿ. ಅವ್ರು ಬರ್ತದೆ ಈಗ ಅವಳಿಗೆ, ನಿಮ್ಮ ಅಮ್ಮನಿಗೆ. ನೋಡ್ರಪ್ಪ, ಮಕ ಮುಸುಡಿ ತಳಿದಾನೆ ಪೂಜೆ ಮಾಡ್ತಾವ್ರೆ. ತೀರವಾಯ್ತು. ಹೋಗು, ಟೈರಂಡಿಗೆ ಮಾಡ್ಬಿಟ್ಟು ನಜ್ಜಿಸಿಗ. ಆಗಲಿಲ್ಲ ಅಂದ್ರೆ ಕೂಡ ಅವಳೇ ನಜ್ಜಿಸ್ತಲಂತೆ. ಅಮ್ಕೋಗು. ಆದ್ರೆ ಅಮ್ಕು ಆಗಿಲ್ಲ ಅಂದ್ರೆ ಬಾ, ಸೈಡ್ಗೆ ಹೋಯ್ತದೆ, ಅದು ಸಿಕ್ಕದಿಲ್ಲ. ಅಮ್ಕು ಹೋಯ್ತು ಸೈಡ್ಗೆ. ಹಾಂ, ಲೇ ಅದು ಇದಲ್ವಾ ಟ್ಯೂಬು ಜಾರ್ಕ್ ಹೋಯ್ತದೆ. ಬುಡು ರಸ ಬತ್ತುಕತ್ತೆ. ಹಿಂದ್ಗಡೆ ಟೈರ್ಗೆ ಅದನ್ನೇ ಇದನ್ನ ಮಾಡ್ಕೊ ಬಾ. ಚೆಲುವಿನ ಚಿತ್ತರ ಗಣೇಶು ಅದು ಟೈರ್ ಬಿಚ್ಚಾಕಿದ್ರೆ ಅವಳ ಕೈಲಿ ಹೊಡಿಕ್ ಹಾಕಿಲ್ಲ. ಅವು ಇದ್ರೆ ಸರಿ ಅವಳಿಗೆ. ಹಾಂ, ಅಯ್ಯ ಅವಳು ಹೊಡೆಯೋದೇ ಡೌಟು. ಧ್ರುವಿ ಹೇಳ್ತಾಳೆ ಡ್ರೈನ್ ಗೀನೇಜ್ ಒಳಿಕೆ ತಕ್ಬಿಟ್ಟಿ ನನ್ನ ಅಂತ. ಬಾ ಮದುವೆ, ಇನ್ನೊಂದು 8 ತರಕಾಯ್ತದ ನಿನಗೆ. ಅಲ್ಲೇ ರೆಡಿ ಆದ್ಲು ಫಂಕ್ಷನ್ ಹೋಗಕ್ಕೆ. ಹಾಂ, ಆ ಕಡೆ ಹೋಯ್ತಾಳೆ. ಬೈಕಲ್ಲಿರೋದು ಬೇಗ ಬಂದ್ರೆ. ಹಾಂ, ಸ್ಕೂಲ್ ಇಲ್ಲ ಅಂತ ಅಂದರೆ ನನ್ನ ಮಕ್ಳು ಹಿಡಿದ್ರು ಇವ್ರನ್ನ. ನೋಡಿ ಇವ್ರು ಆಟವ ಅಂಗಡಿಲಿ ಏನದು ಅದ್ರ ಹೆಸ್ರೇನ್ರಲ್ಲ, ಕುರ್ಕುರೆ ತಂದು ಅದಕ್ಕೆ ರೆಡ್ ಚಿಲ್ಲಿ ಸಾಸ್ ಹಾಕೊಂಡು ಮೊಬೈಲ್ ನೋಡ್ಕೊಂಡು ಮಜಾ ಮಾಡ್ತವ್ರೆ. ರಾಜ್ಯದಲ್ಲಿ ಮಜಾ. ನಾನು ಬಂದು 5-6 ದಿನ ಆಯಿತು. ನೆನ್ನೆ ನನ್ನ ಚಿಕ್ಕ ತಂಗಿ ಊರಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಇವತ್ತು ಫಂಕ್ಷನ್ ಮುಗಿಸ್ಕೊಂಡ್ಬರ್ತೀನಿ, ಮಕ್ಳ ಜೊತೆ ಇರು, ಸಂಜೆಯಿಂದ ಹೋಗಿವೆ ಅಂತ ಹೇಳ್ಬಿಟ್ಟು ಹೋಗಳೆ ನನ್ನ ತಂಗಿ. ಬರೋವರೆಗೂ ಹಿಂಸೆ ಮಾಡಿ ಕರ್ಸ್ಕೊತಾರೆ ಫ್ರೆಂಡ್ಸ್. ಬಂದಮೇಲೆ ಅವ್ರು ನನಗೆ ಬೇಜಾರು. ಏನಪ್ಪ ಅಂತಂದರೆ ಇಲ್ಲಿ ಎಲ್ಲೂ ಹೋಗಂಗಿಲ್ಲ, ಮನೆ ಒಳಗಡೆನೇ ಹೂ ಮಾಹೆ ಇಷ್ಟು ಮಾಡಿಕೊಂಡು ಮನೆ ಒಳಗಡೆ ಇರಬೇಕು.
ಇಲ್ಲಿಂದ ಹಿಂಗೆ ಸೀದಾ ನಮ್ಮೂರಿಗೆ ಹೋಗ್ಬಿಡೋಣ ಅಂತ ಅನಿಸ್ತದೆ. ಇನ್ನು ಹೋಗಲಿಲ್ಲ ಅಂತಂದರೆ ಚಿಕ್ಕ ತಂಗಿ ಬೇಜಾರು ಮಾಡ್ಕೋತಾಳೆ. ಆದರೆ ಇಲ್ಲಿ ಇದ್ದಷ್ಟು ಜಾಸ್ತಿ ದಿನ ಅಲ್ಲಿ ಇರೋದಿಲ್ಲ. ಜಾಸ್ತಿ ಅಂದರೆ ಅಲ್ಲಿ 2 ದಿನ ಇರೋದು. ಇಲ್ಲಿಗಿಂತ ಅಲ್ಲಿ ಇನ್ನೂ ಜಾಸ್ತಿ ಬೇಜಾರು ನನಗೆ. ಸೊ ಹಾಗಾಗಿ ನಾನು ಜಾಸ್ತಿ ಎಲ್ಲೂ ಹೊರಗಡೆ ಹೋಗಲ್ಲ. ನಮ್ಮ ಮನೇಲಿ ಕೆಲಸ ಮಾಡಿ ಮೈನೋವು, ಇಲ್ಲಿ ಸುಮ್ಮನೆ ಕೂತಿನೇ ಮೈನೋವು. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಯಾವಾಗಲೂ ಮನೇಲೇ ಇರ್ತೀಯಲ್ಲ ಬಾಬಾ ಅಂತ ಅಂತಾರೆ ಅಂತ ಅಂದ್ಬಿಟ್ಟು 1-2 ದಿನ ನನಗೂ ಫ್ರೀ ಆದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಬರೋದು. ಕರ್ಗಾಗಿದನು ನಾನು ಗುಳ್ಳೆ ಅಲ್ಲ, ಅದು ಬೊಂಗು. ಬೊಂಗು ಅಂದರೆ ನಿಂಗೆ ಗೊತ್ತಾ? ಅದು ಕರೆ ಥರ ಆಗೋದಲ್ಲ, ಅದು ಪಿಗ್ಮೆಂಟೇಷನ್ಗೆ ಔಷಧಿ ಹಚ್ಚೋದು ಬಿಟ್ಬಿಟ್ಟಿದ್ದೀನಿ. ಅದು ಇವಾಗ ಸ್ವಲ್ಪ ಡಾರ್ಕ್ ಕಾಣ್ತೈತೆ. ಮೊದಲು ಪಿಗ್ಮೆಂಟೇಷನ್ಗೆ ಔಷಧಿ ಹಾಕ್ತೀನಲ್ಲ, ಅದು ಹಾಕಿದ್ರೆ ಏನು ಹೋಗೋದಿಲ್ಲ ಅದು. ಆದರೆ ಒಂದು ಸ್ವಲ್ಪ ಅದನ್ನು ಹೈಡ್ ಮಾಡುತ್ತೆ ಅಷ್ಟೇ. ಆ ಉದ್ದೇಶಕ್ಕೆ ಆಗ್ತಿದೆ. ಮುಖ ಬೆಳ್ಳಗಿದ್ದು ಅದು ಮಚ್ಚೆ ಥರ ಕಾಣಿಸ್ತದೆ ಮುಖದಲ್ಲೆಲ್ಲ ಅಂತ ಅಂದ್ಬಿಟ್ಟು ಇವಾಗ ಏನು ಯೂಸ್ ಮಾಡ್ತಿಲ್ಲ ಫ್ರೆಂಡ್ಸ್. ಡಾಕ್ಟರ್ ಹತ್ರ ಇನ್ನೊಂದು ಕ್ರೀಮ್ ಇಸ್ಕೊಂಬಂದಿದ್ದಲ್ಲ, ಅದನ್ನು ಕೂಡ ಆಗ್ತಿಲ್ಲ. ಇವಾಗ ಸನ್ಸ್ಕ್ರೀನ್ ಒಂದೇ ಯೂಸ್ ಮಾಡ್ತಿರೋದು. ಮುಖದಲ್ಲಿ ಬಂಗು ಬಂದಾಗ ಪ್ರಪಂಚದಲ್ಲಿ ಯಾರಿಗೂ ಇಲ್ವೇನೋ ನನ್ನ ಒಬ್ಳಿಗೆ ಮಾತ್ರ ಬಂದೈತೆ ಅನ್ನೋ ಫೀಲ್ ಇತ್ತು. ಇವಾಗ ಹೊರಗಡೆ ನೋಡಿದ್ರೆ ಮುಕ್ಕಾಲು ಭಾಗ ಜನಕ್ಕೆ ಪಿಗ್ಮೆಂಟೇಷನ್ ಇದೆ. ಸೊ ಅದೆಲ್ಲದಕ್ಕೂ ಕೇರೆ ಮಾಡಬಾರ್ದು. ಅದು ಬರುವಾಗ ಬರುತ್ತೆ, ಹೋಗುವಾಗ ಹೋಗುತ್ತೆ. ಆದಷ್ಟು ಮನೇಲೇ ಏನಾದರೂ ಮನೆ ಔಷಧಿಗಳನ್ನ ಟ್ರೈ ಮಾಡಿಕೊಂಡ್ರೆ ಸಾಕು. ನಾನು ಆ ಕ್ರೀಮಿಂದ ಮುಕ್ತಿ ಸಿಗೋದಿಲ್ವೇನೋ ಅಂತ ಅಂದ್ಕೊಬಿಟ್ಟಿದೆ ಫ್ರೆಂಡ್ಸ್. ನಾನೇ ನನ್ನ ಕೈಯಾರನೇ ನನ್ನ ಮುಖ ಮೊದಲು ಹೇಗಿತ್ತು ಅದೇ ಥರ ಮಾಡಿಕೊಂಡೆ. ಅಂದರೆ ಏನೂ ಮಾಡಲಿಲ್ಲ. ನೈಟ್ ಹೊತ್ತು ಆಲಿವೇರಾ ಜೆಲ್ ಹಚ್ಚುತ್ತೀನಿ, ಮತ್ತು ಡೇ ಟೈಮಲ್ಲಿ ಒಂದು ಸನ್ಸ್ಕ್ರೀನ್ ಹಚ್ಚುತ್ತೀನಿ ಅಷ್ಟೇ. ಅದಕ್ಕಿಂತ ಮುಂಚೆ ಫೇರ್ ಆ್ಯಂಡ್ ಲವ್ಲಿಯನ್ನು ಯೂಸ್ ಮಾಡ್ತಿದ್ದೆ. ಇವಾಗ ಫೇರ್ ಆ್ಯಂಡ್ ಲವ್ಲಿನೂ ಯೂಸ್ ಮಾಡೋದಿಲ್ಲ, ಏನು ಯೂಸ್ ಮಾಡೋದಿಲ್ಲ. ಅಕಸ್ಮಾತು ಆಲಿವೇರಾ ಜೆಲ್ ಹಚ್ಚಿಲ್ಲ ಅಂತ ಅಂದಿದ್ದನ್ನ ಬೇಬಿ ಕ್ರೀಮ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ. ಇವಾಗ ನಾನು ಕ್ರೀಮ್ಗಳನ್ನ ಯೂಸ್ ಮಾಡ್ತಿರೋದು. ಆಮೇಲೆ ಸೋಪು ಅಷ್ಟೇ, ಸಂತೂರ್ ಸೋಪು ಮತ್ತು ಲೈಫ್ ಬಾಯ್ ಬೇಬಿ ಸೋಪ್, ಈ ಥರ 3 ಥರ ಸೋಪಲ್ಲಿ ಯಾವುದಾದ್ರೂ ಕೂಡ ಹಚ್ಚುತ್ತಿದೆ. ಇವಾಗ ಸೋಪು ಅಷ್ಟೇ ಅವಾಯ್ಡ್ ಮಾಡ್ತಾಯಿದ್ದೀನಿ. ಅಕಸ್ಮಾತು ಮುಖಕ್ಕೆ ಸೋಪ್ ಹಾಕಬೇಕು ಅಂದರೆ ಜಾನ್ಸನ್ಸ್ ಬೇಬಿ ಸೋಪ್ ಒಂದು ಯೂಸ್ ಮಾಡ್ತೀನಿ ಅಷ್ಟೇ. ಇನ್ನೇನು ಯೂಸ್ ಮಾಡ್ತೀರಾ ಫ್ರೆಂಡ್ಸ್. ನಮ್ಮ ಮುಖನ ನಾವೇ ಕಾಪಾಡ್ಕೋಬೇಕು ಅಲ್ವಾ? ಅಲ್ಲದ್ರೂ ಇವಾಗ ರಮ ಬಿಟ್ಟು ತಗೊಳ್ಳೆ. ಇವ್ರಿಗೂ ಬೇಜಾರಾಯ್ತದೆ, ಎಲ್ಲ ತಿಂದಾಯ್ತು. ಈಗ ಊಟನೂ ಆಯಿತು, ಆಟನೂ ಆಯಿತು. ಈಗ ಐಸ್ ಕ್ರೀಮ್ ಮಾಡ್ತೇವಳಂತೆ. ಏನು ಚೆನ್ನಾಗಿದೆ ಡೈರಿ ಮಿಲ್ಕಲ್ಲಿ. ಬೇಜಾರಾಯ್ತು, ಅದೇ ಏನಾದರೂ ತಿನ್ನಬೇಕು ಅನಿಸ್ತೈತೆ, ಪ್ಲೀಸ್ ಶಿಲ್ಪಮ್ಮ ಚಿಪ್ಸ್ ಮಾಡಿಕೊಡು ಅಂತ ಕೇಳಿದ್ರು. ಹಂಗೆ ಅಂದ್ಬಿಟ್ಟು ಆಲೂಗೆಡ್ಡೆ ತಂದುಕೊಟ್ರು ಫ್ರೆಂಡ್ಸ್. ಅದಕ್ಕೆ ಇವಾಗ ಒಂದು ಆಲೂಗೆಡ್ಡೆನ ಸಿಪ್ಪೆ ಒರೆದು ಅದನ್ನು ನೀರಲ್ಲಿ ತೊಳೆದು ಚಿಕ್ಕ ಸ್ಲೈಸ್ ಥರ ಕಟ್ ಮಾಡಿಕೊಂಡು ಒಂದು ಬಟ್ಟೆಯಲ್ಲಿ ಅದನ್ನು ಒರೆಸಿ ಎಣ್ಣೆ ಕಾಯಿಸಿ ಇವಾಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಆಲೂಗೆಡ್ಡೆ ಚಿಪ್ಸ್ ಮಾಡಿಲ್ಲ, ನೋಡೋಣ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು ಹುಣಸೂರೆಲ್ಲರೂ ಹೋದಾಗ ಬೇಕ್ರಿಗಳ ಹತ್ರ ನಿಂತ್ಕೊಂಡು ನೋಡ್ಕೊಂಡಿದ್ದೆ. ಅವರು ಸುಮ್ಮನೆ ಹಾಗೇ ಎಣ್ಣೆಗೆ ಹಾಕಿ ತೆಗೆದುಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಖಾರದ ಪುಡಿ ಸಿಂಪಡಿಸ್ಬಿಟ್ಟು ಕೊಡ್ತಾರೆ. ಸೊ ಇವಾಗ ನಾನು ಅದೇ ಥರ ಮಾಡ್ತಾಯಿದ್ದೀನಿ, ನೋಡೋಣ ಫ್ರೆಂಡ್ಸ್ ಯಾವ ಥರ ಬರುತ್ತೆ ಅಂತ ಅಂದ್ಬಿಟ್ಟು. ಮಕ್ಳುಗಳು ಮನೇಲಿರೋದಕ್ಕೂ ಅದಕ್ಕೂ ಅವ್ರಿಗೂ ಕೂಡ ಬಾಯಿ ಪರಪರ ಅಂತ ಇರ್ತದೆ. ಅಂಗಡಿಗೂ ಕೂಡ ಎಷ್ಟು ಅಂತ ಹೋಗಿ ತೊಗೊಂಡು ತಿಂತಾರೆ. ನೀನಾದರೂ ಏನಾದರೂ ಮಾಡಿಕೊಡ್ತಿದ್ದಿ ಬಾಬಾ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡೆ. ಅವರು ಮಲ್ಕೊಳ್ಳೋಕ್ಕೂ ಕೊಡದೆ ಹಿಂಸೆ ಮಾಡಿ ಇವಾಗ ಆಲೂಗೆಡ್ಡೆ ಚಿಪ್ಸ್ನ ಮಾಡಿಸ್ಕೊತಾ ಇದ್ದಾರೆ. ಅವತ್ತು ಹಿಂಗೆ ಕೇಳಿದ್ರು ಅಂತ ಅಂದ್ಬಿಟ್ಟು 1 ಪ್ಯಾಕೆಟು ಗುಲಾಬ್ ಜಾಮೂನ್ ಪೌಡ್ರ್ ಇತ್ತು ಅಂತ ಅಂದ್ಬಿಟ್ಟು ಜಾಮೂನ್ ಮಾಡಿಕೊಟ್ಟಿದ್ದೆ. ಇವತ್ತು ಆಲೂಗೆಡ್ಡೆ ಚಿಪ್ಸ್ನ ಮಾಡ್ಕೊಡ್ತಾಯಿದ್ದೀನಿ. ಸೊ ಪರವಾಗಿಲ್ಲ ಫ್ರೆಂಡ್ಸ್, ಚೆನ್ನಾಗೇ ಬಂದಿತ್ತೆ. ಇದಕ್ಕೊಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಉದ್ರಿಸ್ಬಿಟ್ಟು ಆಮೇಲಿಂದ ಟೇಸ್ಟ್ ಮಾಡಿ ನೋಡೋಣ ಹೆಂಗಿದೆ ಟೇಸ್ಟು ಅಂತ ಅಂದ್ಬಿಟ್ಟು. ಇವಾಗ ಸದ್ಯಕ್ಕೆ ಇದೆಲ್ಲ ಬ್ರೌನ್ ಕಲರ್ ಆಗಿದೆ. ಸೊ ನಾನು ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ತಪ್ಪಲೆಗೆ ಹಾಕೋತಾ ಇದ್ದೀನಿ, ಇಲ್ಲಿ ಬಟ್ಲು ಥರ ಇರೋ ತಪ್ಪಲೆಗೆ. ಇವಾಗ ಇದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪಿನ ಪುಡಿ ಮತ್ತು ನಾನು ಮನೇಲಿ ಇರೋವಂಥ ಖಾರದ ಪುಡಿನೇ ಹಾಕ್ತಾಯಿದ್ದೀನಿ. ಸೊ ಇವಾಗ ಇದೆರಡನ್ನೂ ಕೂಡ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದೈತೆ ಅಂತ ಅಂದ್ಬಿಟ್ಟು. ಹೆಂಗದ್ರಲ್ಲ ಸಮಾಧಾನ ಐತೆ ಈಗ? ಏನು ಕೂತ್ಕೊಳಕೋಗ್ಬಿಟ್ಟಿಲ್ಲ, ಮರಗಿತಿ ಒಂದು ಗಡುವೆ ಹೊಟ್ಟೆಸಿದ್ರೆ ಅನ್ನ ತಿನ್ಬೇಕು, ಇವೆಲ್ಲ ಮಾಡ್ಸ್ಕೊಂಡು ತಿಂದಾರ? ಬಿತ್ರಿ ಚಿಪ್ಸ್ ಎಲ್ಲನೂ ಮಾಡಿಕೊಟ್ಟಾಯಿತು. ಅಷ್ಟರಲ್ಲಿ ನೀರು ಬಿಟ್ಟರು ಫ್ರೆಂಡ್ಸ್. ಅವಾಗ ನನ್ನ ತಂಗಿ ಇನ್ನೂ ಬಂದಿರಲಿಲ್ವಲ್ಲ, ಅಷ್ಟರಲ್ಲಿ ನೀರೇನಾರು ನಿಲ್ಸ್ಕಿಸ್ಬಿಡ್ತಾರೋ ಹೆಂಗೋ ಅಂತ ಅಂದ್ಬಿಟ್ಟು ನಾನೇ ಒಂದು ಸ್ವಲ್ಪ ಪೈಪೆಲ್ಲ ಹಾಕಿ ನೀರು ತುಂಬಿಸ್ಬಿಟ್ಟು ಆಮೇಲೆ ಊಟ ಮಾಡಿದ್ದು ಅಡುಗೆ ಮಾಡಿದ್ದೆಲ್ಲ ಸ್ವಲ್ಪ ಪಾತ್ರೆ ಇತ್ತು, ಎಲ್ಲನೂ ತೊಳೆದಿಟ್ಬಿಟ್ಟು ಇವಾಗ ಸೊ ನಾನು ಕೂಡ ಬೆಳಗ್ಗೆ ಸ್ನಾನಕ್ಕೆ ಅಂತ ನೀರು ಕಾಯಿಸಿಟ್ಟಿದ್ಲು, ಅದೇ ನೀರು ಬಿಸಿಯಾಗೈತಿ ಇನ್ನೂ ಕೂಡ. ಇದೆಲ್ಲ ತೊಳೆದಿಟ್ಬಿಟ್ಟು ಮಕ್ಕಳಿಗೆಲ್ಲ ಊಟ ಹಾಕೊಟ್ಬಿಟ್ಟು ಆಮೇಲಿಂದ ಸ್ನಾನಗಿನ ಮುಗಿಸ್ಕೊತೀನಿ. ಅಷ್ಟರಲ್ಲಿ ನನ್ನ ತಂಗಿಯವರು ಕೂಡ ಬಂದರು ಫಂಕ್ಷನ್ ಮುಗಿಸ್ಕೊಂಡು. ನಾನಿವಾಗ ನಮ್ಮ ಚಿಕ್ಕ ತಂಗಿ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ನನ್ನ ತಂಗಿ ಮಗಳು ನಾನು ಬರ್ತೀನಿ ಶಿಲ್ಪಮ್ಮ ಅಂತ ಅಂದ್ಬಿಟ್ಟು ಅವಳು ಕೂಡ ರೆಡಿಯಾಗಿದ್ದಾಳೆ ಚಿಕ್ಕವಳು. ಸ್ಕೂಲಿನೇನೋ ಓಪನ್ ಆದರೆ ಮಕ್ಳುಗಳೆಲ್ಲೂ ಹೋಗೋದಿಲ್ಲ. ಏನಿದ್ರು ಸ್ಕೂಲ್ ರಜೆ ಇದ್ದಾಗಲೇ ಓಡಾಡ್ಕೊಳ್ಳೋದು ಅವರು.
ಯಾರೋ ಒಬ್ಬರು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಪಿಗ್ಮೆಂಟೇಷನ್ ಇರೋರಿಗೆ ಎಕ್ಕದ ಹಾಲನ್ನ ಪಿಗ್ಮೆಂಟೇಷನ್ ಇರೋ ಜಾಗಕ್ಕೆ ಹಾಕಿದ್ರೆ ಹೋಗುತ್ತೆ ಅಂತ ಹೇಳಿದರು ಫ್ರೆಂಡ್ಸ್. ಅವ್ರ ವಿಡಿಯೋ ಓಡೋದಕ್ಕೋಸ್ಕರ ಯಾವ ಥರ ಸುಳ್ಬೇಕಾದ್ರೂ ಹೇಳ್ತಾರೆ. ಎಕ್ಕದ ಹಾಲನ್ನ ಬಂಗಿದೆ ಅಂತನೋ ಮುಖದಲ್ಲಿ ಕಪ್ಪು ಇದೆ ಅಂತನೋ ಹಾಕಿದ್ರೆ ಫ್ರೆಂಡ್ಸ್ ಅದು ಇನ್ನೂ ಜಾಸ್ತಿ ಆಗುತ್ತೆ. ಅದು ಹಾಕಿದ್ರೆ ಊದ್ಕೋಬೋದು, ಸ್ಕಿನ್ ಅಲರ್ಜಿ ಆಗ್ಬೋದು, ಅಥವಾ ಇನ್ನೂ ಪಿಗ್ಮೆಂಟೇಷನ್ ಇರೋದು ಇನ್ನೂ ಜಾಸ್ತಿ ಕೂಡ ಆಗ್ಬೋದು. ಸೊ ಇದೆಲ್ಲನೂ ಮಾಡೋಕ್ಕೆ ಹೋಗಬೇಡಿ. ಪ್ರಕೃತಿಲಿ ಒಳ್ಳೆಯದು ಸಿಗುತ್ತೆ, ಕೆಟ್ಟದ್ದು ಸಿಗುತ್ತೆ. ಅದನ್ನು ನಾವು ಯಾವ ಥರ ಉಪಯೋಗಿಸ್ಕೋಬೇಕು ಅನ್ನೋದನ್ನು ನೋಡಿಕೊಂಡು ಫಸ್ಟಾಗಿ ತಿಳ್ಕೊಬೇಕು. ಇವಾಗ ಆಲೋವೆರಾ ಜೆಲ್ ಅಂತ ಹೇಳ್ತೀವಿ ಅಲ್ವಾ ಫ್ರೆಂಡ್ಸ್, ಅದು ಕೂಡ ನ್ಯಾಚುರಲಾಗಿ ಹಾಗೇ ಹಚ್ಚಿದ್ರೆ ಒಬ್ಬೊಬ್ಬರಿಗೆ ಸ್ಕಿನ್ ಅಲರ್ಜಿ ಆಗುತ್ತೆ, ಒಬ್ಬೊಬ್ಬರಿಗೆ ಮ್ಯಾಚ್ ಆಗೋಲ್ಲ. ಬೇರೆಯವ್ರಿಗೆ ಬೇಡಿ, ನನ್ನ ಸ್ಕಿನ್ಗೆ ಕೂಡ ನಾನು ಮಾಮೂಲಿ ಆಲೋವೆರಾನ ಆ ಬಳ್ಳಿಯಿಂದ ಕಟ್ ಮಾಡಿ ಹಚ್ಕೊಂಡ್ರೆ ಅದು ನನ್ನ ಮುಖಕ್ಕೆ ಅಡ್ಜಸ್ಟ್ ಆಗೋಲ್ಲ. ಅದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಇವಾಗ ಅಂಗಡೀಲಿ ಆಲೋವೆರಾ ಜೆಲ್ನ ತಂದು ಅಪ್ಲೈ ಮಾಡ್ತಾ ಇರೋದು. ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿ ಅವ್ರು ಹೇಳೋ ಮಾತುಗಳನ್ನ ನಂಬೋರು ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ. ಇತ್ತೀಚೆಗೆ ಒಬ್ಬರು ಎಂಥದೋ ರೋಡ್ ಸೈಡಲ್ಲಿ ಬಿಡೋ ಸೊಪ್ಪಿಂದ ಅಡುಗೆ ಮಾಡಿ ತೋರಿಸಿದ್ರು ಅಂತ ಅಂದ್ಬಿಟ್ಟು ಬೇರೆಯವರು ಕೂಡ ಅಡುಗೆ ಮಾಡಿ ತಿಂದು ಇವಾಗ ಒಂದು 4 ಜನ ಪೇಷಂಟಾಗಿ ಹಾಸ್ಪಿಟ್ಲಿಗೆ ಸೇರಿರೋ ಅಂಥ ಸಾಧ್ಯತೆಯೂ ಇದೆ. ಸೊ ಇಷ್ಟೇ ಫ್ರೆಂಡ್ಸ್, ಎಲ್ಲರೂ ಕೇರ್ಫುಲ್ಲಾಗಿರಿ. ನೀವು ಯೂಸ್ ಮಾಡೋದನ್ನ ಫಸ್ಟು ನೀವೊಂದು ಸಲ ಗೂಗಲಲ್ಲಾಗಲಿ ಯಾವುದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರೋಂಥದ್ದು ಯಾವುದ್ರಲ್ಲಿ ಸರ್ಚ್ ಮಾಡಿದ್ರು ಅದ್ರ ಬಗ್ಗೆ ಖಂಡಿತ ನಿಮಗೆ ಇನ್ಫಾರ್ಮೇಷನ್ ಸಿಗ್ತದೆ. ಅದನ್ನು ನೋಡಿ ಚೆಕ್ ಮಾಡಿ ಆಮೇಲಿಂದ ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.